ಇಂಡಿಯಾ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಬ್ರೂಸ್ ಲೀ ಕರಾಟೆ ಶಾಲೆಯಿಂದ ತರಬೇತಿ ಪಡೆದ ಶಾಲಾ ಮಕ್ಕಳಿಗೆ ವಿವಿಧ ಶ್ರೇಣಿಯ ಬೆಲ್ಟ್ಗಳ ವಿತರಣೆ. ಸುದ್ದಿಯ ವಿವರ. ಕೋಲಾರ ನಗರದ ಪಿಸಿ ಬಡಾವಣೆಯ ಜಯನಗರದಲ್ಲಿ ವಾಸವಾಗಿರುವ 100ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿರುವ ಖ್ಯಾತ ಚಲನಚಿತ್ರ ನಟ ಮತ್ತು ಬ್ರೂಸ್ ಲೀ ಕರಾಟೆ ಶಾಲೆಯ ಮಾಸ್ಟರ್ ಶ್ರೀನಿವಾಸ್ರವರ ಕರಾಟೆ ಶಾಲೆಯಲ್ಲಿ ತರಬೇತಿ ಪಡೆದ ಸುವರ್ಣ ಸೆಂಟ್ರಲ್ ಶಾಲೆಯ ಮಕ್ಕಳಿಗೆ ವಿವಿಧ ಶ್ರೇಣಿಯ ಬೆಲ್ಟ್ಗಳ ವಿತರಣೆ ಕಾರ್ಯಕ್ರಮವನ್ನು ಗುರುವಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 26 ಸುವರ್ಣ ಸೆಂಟ್ರಲ್ ಶಾಲೆಯ ವಿದ್ಯಾರ್ಥಿಗಳು 2 ವರ್ಷಗಳ ತರಬೇತಿ ಪಡೆದು ತಮ್ಮ ಬೆಲ್ಟ್ಗಳನ್ನು ಶಾಲಾ ಕಾರ್ಯದರ್ಶಿಯವರಾದ ಪುರುಷೋತ್ತಮ್ ಹಾಗೂ ಬ್ರೂಸ್ ಲೀ ಕರಾಟೆ ಶಾಲೆಯ ಮಾಸ್ಟರ್ ಅವರಾದ ಕರಾಟೆ ಶ್ರೀನಿವಾಸ್ ಅವರ ಹಸ್ತದಿಂದ ಪಡೆದುಕೊಂಡರು. ಬ್ಲಾಕ್ ಬೆಲ್ಟನ್ನು ಮೊಹಮ್ಮದ್ ವೇಸ್, ಎವಿ ಸಾಯಿ ತೋಷಿನಿ ಮತ್ತು ಪ್ರತಿಷ್ಠಾ ಗೌಡ, ಬ್ರೌನ್ ಬೆಲ್ಟ್ ಸ್ಮೃತಾ, ಮಿಥುನ್, ಪುಷ್ಟಿಲ್, ರಿಷಿಕ್, ಸಾಬಿಯಾ ಬೈತುಲ್, ಸೈದಿನಾ ಝೋನಾ, ಬದ್ರಿನಾಥ್, ಬಾನು ತೇಜಸ್, ಚಂದನ್, ಹುಮಾ ಸಾದಿಕ್, ಮನೀಶ್, ನಿತಾರಿಕಾ, ಪ್ರೀತಮ್ ರಾವ್, ತರುಣ್ ಎಂ ಗೌಡ, ಯಶಸ್, ಸ್ಟೀವನ್ ಜಾನ್ವಾ, ಕವಿತಾ, ದಿಲೀಪ್ ಸಾಗರ್, ಧನುಷ್, ಯಶವಂತ್, ವಂಶಿರಾಮ್, ಪುನೀತ್ ಕುಮಾರ್ ಇವರೆಲ್ಲರೂ ಗ್ರೀನ್ ಬೆಲ್ಟ್ ಪಡೆದುಕೊಂಡರು. ಇವರು ಕರಾಟೆ ತರಬೇತಿ ಪಡೆದು ದೈಹಿಕವಾಗಿ ಮಾನಸಿಕವಾಗಿ ತಮ್ಮ ಆತ್ಮರಕ್ಷಣೆಗಾಗಿ ಸದೃಢರಾಗಿ ಆರೋಗ್ಯವಾಗಿರಲಿ ಎಂದು ಶಾಲೆಯ ಸಿಬ್ಬಂದಿ ವರ್ಗದವರು ಪೋಷಕರು ಶುಭ ಹಾರೈಸಿದ್ದಾರೆ. ವರದಿ ಪರ್ವೀಜ್ ಅಹಮದ್. One, 2, 3, 4, 5, 6, 7. Go! Joy. What's the name? Go! Asmi. Go where the bell. Baro ಇಲ್ಲಿ. ನಮಸ್ಕಾರ. ನಾವು ಸುವರ್ಣ ಸೆಂಟ್ರಲ್ ಸ್ಕೂಲ್ ಸುಮಾರು 35 ವರ್ಷದಿಂದ ನಡೆಸ್ತಾ ಇದ್ದೀವಿ. ಈ ಕರಾಟೆ ಪ್ರದರ್ಶನ ಮಕ್ಕಳಿಗೆ ಎಲ್ಲರಿಗೂ ಬೇಕೇ ಬೇಕು ಅಂತಂದ್ಬಿಟ್ಟು 25 ವರ್ಷದಿಂದ ಖ್ಯಾತ ನಟ ಹಾಗೂ ನಮ್ಮ ಶಾಲೆಯಲ್ಲಿ ಕರಾಟೆ ಮಾಸ್ಟರ್ ಆಗಿ ಶ್ರೀನಿವಾಸ್ ಸರ್ ಇದ್ದಾರೆ. ಅವರು 25 ವರ್ಷದಿಂದ ಎಲ್ಲ ಮಕ್ಕಳಿಗೂ ಹೇಳ್ಕೊಡ್ತಾ ಇದ್ದಾರೆ. ಏನಿಲ್ಲ ಅಂತಂದ್ರೂ ಒಂದೊಂದು ವರ್ಷದಲ್ಲಿ ಕನಿಷ್ಠ ಪಕ್ಷ 25 ಮಕ್ಕಳಾದ್ರೂ ಟ್ರೈನ್ ಹಾಗೇ ಆಗ್ತಾರೆ. ಆ ಇದರಲ್ಲಿ ನಾವು ಕಡ್ಡಾಯವಾಗಿ 2 ಸೆಕ್ಷನ್, ಮೊದಲು 4-5ಕ್ಕೆ ಮಾಡ್ತಾಯಿದ್ವಿ. ಇವಾಗ ಈ ವರ್ಷದಲ್ಲಿ 5ನೇ ಕ್ಲಾಸು ಮತ್ತು 6ನೇ ಕ್ಲಾಸ್ ಮಕ್ಕಳಿಗೆ ಮಾಡಿದ್ದೀವಿ. ಇಲ್ಲಿ ಇವತ್ತು 25 ಜನ ಮಕ್ಕಳು ಬೆಲ್ಟ್ ತೊಗೊಂಡಿದ್ದಾರೆ, ಗ್ರೀನ್ ಬೆಲ್ಟ್ ತೊಗೊಂಡಿದ್ದಾರೆ, ಕೆಲವು ಮಕ್ಕಳು ಬ್ಲ್ಯಾಕ್ ಬೆಲ್ಟು ತೊಗೊಂಡಿದ್ದಾರೆ. ಇದರಲ್ಲಿ ಎಲ್ಲ ಮಕ್ಕಳಿಗೂ ದೈಹಿಕವಾಗಿ ಮುಂದೆ ಇರಬೇಕು,
ಪಠ್ಯೇತರಲ್ಲ, ಓದೋದಲ್ಲ, ಬೇರೆ ಆ್ಯಕ್ಟಿವಿಟೀಸಲ್ಲಿ ಇರಲೇಬೇಕು. ಅವರಿಗೆ ಬುದ್ಧಿಶಕ್ತಿ ಎಲ್ಲ ಬೆಳಿಬೇಕು ಅಂತಂದರೆ ಯಾವುದಾದ್ರು ಒಂದು ಆ್ಯಕ್ಟಿವಿಟಿ ಇರಲೇಬೇಕು. ಆ ಆ್ಯಕ್ಟಿವಿಟಿ ಅಂತಂದರೆ ಕರಾಟೆ ಇತ್ತು ಅಂದರೆ ತುಂಬ ಒಳ್ಳೆಯದು. ಇದರಲ್ಲಿ ಕರಾಟೆ ಮಾಸ್ಟರ್ ನಾವು ಹೇಳ್ಬೇಕಂತಂದರೆ ಶ್ರೀನಿವಾಸ್ ಸಾರು ನಾನು ಮತ್ತು ಇಬ್ಬರು ಜೊತೆಯಲ್ಲೇ ಕರಾಟೆ ಕಲ್ತಿದ್ದೀವಿ. ಇವಾಗ ಇಬ್ಬರು ಸೇರಿ ಈ ಮಕ್ಕಳಿಗೆಲ್ಲನೂ ಸುಮಾರು ಹೇಳ್ಬೇಕಂತಂದರೆ ಏನಿಲ್ಲ ಅಂತಂದ್ರೆ 25 ವರ್ಷದಲ್ಲಿ 2,500 ಮಕ್ಕಳಿಗೆ ಟ್ರೈನ್ ಮಾಡಿದ್ದಾರೆ. ಇದನ್ನು ನಾವು ಮುಂದೇನೂ ಬೆಳೆಸ್ಕೊಂಡು ಹೋಗ್ತೀವಿ. ಎಲ್ಲ ಮಕ್ಕಳು ಪಠ್ಯೇತರ ಎಲ್ಲ ಓದೋದು ಬಿಟ್ಟು ಬೇರೆದ್ರಲ್ಲೂ ಮುಂದೆ ಬಂದು ಕರಾಟೆ ಎಲ್ಲರೂ ಕಲಿಬೇಕು, ಅವರ ಆತ್ಮರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತಾ, ಈ ಅಷ್ಟರಲ್ಲೂ ಹೆಣ್ಮಕ್ಳು ತಮ್ಮ ಆತ್ಮರಕ್ಷಣೆ ಮುಂದಿನ ಲೈಫ್ ಟೈಮ್ ಕಲೆ ಇರ್ತದೆ. ಹೌದು, ಹೆಣ್ಮಕ್ಳು ನಾವು ಎಲ್ಲರಿಗೂ ಹೇಳ್ತೀವಿ, ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ. ಎಲ್ಲರೂ ಅವ್ರ ಆತ್ಮರಕ್ಷಣೆಗಾಗಿ ಅವರು ತಗೊಳ್ಳೇಬೇಕಾಗುತ್ತೆ. ತಗೊಂಡು ಮುಂದಕ್ಕೆ ಅವ್ರು ಯಾವಾಗೂ ಧೈರ್ಯವಾಗಿ ಎಲ್ಲರೂ ಹೊರಗಡೆ ಹೋಗಿ ಬರ್ಬೋದು, ಕೆಲ್ಸಕ್ಕೆ ಹೋಗಿ ಬರ್ಬೋದು, ಬೇರೆ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲನೂ ಅವ್ರು ಮುಂದಕ್ಕೆ ಬರೋದಕ್ಕೆ, ಒಳ್ಳೆ ಪ್ರಜೆಗಳಾಗಿ ಎಲ್ಲನೂ ತಿದ್ದೋದಕ್ಕೆ ಅವರೂ ಕರಾಟೆ ಮಾಸ್ಟರ್ ಆಯಿತು ಅಂತಂದರೆ ಇನ್ನೂ ಒಳ್ಳೆಯದು. ಹೆಣ್ಮಕ್ಳು ಕರಾಟೆ ಮಾಸ್ಟರ್ ಆಗುತ್ತೆ ಅಂತಂದರೆ ಇನ್ನೂ ಒಳ್ಳೆಯದು. ಈಗಾಗಲೇ ಇಲ್ಲೂ ಅಷ್ಟೇ ಬ್ಲ್ಯಾಕ್ ಬೆಲ್ಟು ತೊಗೊಂಡಿದ್ದಾರೆ, ಹೆಣ್ಮಕ್ಳನ್ನು ತೊಗೊಂಡಿದ್ದಾರೆ. ಅದನ್ನು ಇವಾಗೊಂದೇ ಅಲ್ಲ, ಶಾಲೆಗೆ ಮಾತ್ರ ಸೀಮಿತ ಆಗೋದು ಬೇಡ, ಅವ್ರ ಜೀವನ ಪರ್ಯಂತ ಅವರು ಇದೊಂದು ಕರಾಟೆನ ಆ್ಯಕ್ಟಿವಿಟಿಯಾಗಿ ಇಟ್ಕೊಂಡು ಅವರ ಅಭ್ಯಾಸ ದಿನನಿತ್ಯ ಅಭ್ಯಾಸ ಆಗಲಿ ಅಂತ ನಾನು ಕೇಳ್ಕೊಂತ ಇದನ್ನು. ತಾವು ಯಾವ ವಿದ್ಯಾಸಂಸ್ಥೆಯಲ್ಲಾಗಿದ್ರು ಸರ್? ಸುವರ್ಣ ಸೆಂಟ್ರಲ್ ಸ್ಕೂಲ್, ಕಾಟನ್ಪೇಟ್, ಕೋಲಾರಲ್ಲಿರೋದು. ಸುಮಾರು 35 ವರ್ಷದಿಂದ ನಾವು ನಡೆಸ್ತಾ ಇದ್ವಿ ಶಾಲೆಗಳನ್ನ. ತಾವು ಏನಾಗಿದ್ದೀರಿ ಸರ್? ನಾ ಇಲ್ಲಿ ಶಾಲೆಯಲ್ಲಿ ಸೆಕ್ರೆಟರಿ, ಪುರುಷೋತ್ತಮ್ ಅಂತ, ನಾನು ಸೆಕ್ರೆಟರಿ, ಸ್ಕೂಲಲ್ಲಿ ಸೆಕ್ರೆಟರಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸುಮಾರು ಸರ್ ಹೇಳ್ದಂಗೆ 25 ಇಯರ್ಸಿಂದ ನಾನು ಅವರ ಶಾಲೆಯಲ್ಲಿ 25 ವರ್ಷದಿಂದ ನಾನು ಅವ್ರ ಶಾಲೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಕೇಳಿದ್ರು ನನಗೆ ಇಲ್ಲ ಅಂತ ಹೇಳಲ್ಲ. ಮೊನ್ನೆ ಸರ್ಗೂ ಗೊತ್ತು, ಬಟ್ ಹೇಳಲಿಲ್ಲ ಅದನ್ನು. ಇಬ್ಬರಿಗೆ ವರ್ಲ್ಡ್ ರೆಕಾರ್ಡ್ ಆಗಿದೆ ನಮ್ಮ ಕೋಲಾರಲ್ಲಿ, ಸುವರ್ಣ ಸೆಂಟ್ರಲ್ ಸ್ಕೂಲ್. ಆ್ಯಕ್ಚುಲಿ ನನಗೆ ಭಾಳ ಸಪೋರ್ಟ್ ಕೊಟ್ಟಿರೋದ್ರಿಂದನೇ ಈ ಮಕ್ಕಳನ್ನ ನಾನು ಅಲ್ಲಿ ಚೆನ್ನೈಯಲ್ಲಿ 8ನೇ ತಾರೀಕು ನಡೆದಿದ್ದು ಯೂನಿವರ್ಸಿಟಿಯಲ್ಲಿ. ವರ್ಲ್ಡ್ ರೆಕಾರ್ಡ್ ಅವರು ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಆಗಿದ್ದಾರೆ, ಅವರಿಬ್ಬರು ಮಕ್ಕಳು, ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ. ಬಟ್ ನಮಗೆ ಜಾಸ್ತಿ ಸಪೋರ್ಟ್ ಅಂದರೆ ಪುರುಷೋತ್ತಮ್ ಸಾರೇ. ಅವ್ರ ಮನೆಗಳಲ್ಲಿ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಪುರುಷೋತ್ತಮ್ ಸಾರು ನನಗೆ ಭಾಳ, ನಾವು ಯಾವುದಕ್ಕೆ ಒಂದು ಹೇಳಿದ್ರು ಕೂಡ ಮುಲಾಜಿಲ್ಲದೆ ನಮಗೆ ಏನು ಬೇಕೋ ಮಾಡಿ ಅಂತ ಹೇಳ್ತಾರೆ, ಸಹಕರಿಸ್ತಾರೆ ಭಾಳ. ಸರ್ 25 ಇಯರ್ಸಿಂದ ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದೀನಿ, ಭಾಳ ಸಹಕರಿಸ್ತಾರೆ. ಆಮೇಲೆ ಇನ್ನೊಂದು ಸರ್ ವಿಷಯ, ಬೆಲ್ಟು ಆಚೆ ತೆಗೆದುಕೊಂಡ್ರೆ ಸರ್, ಇವಾಗ ಎಲ್ಲ ಮಾಸ್ಟರ್ಗಳಿಗೂ ಗೊತ್ತು, ಆಚೆ ತೆಗೆದುಕೊಂಡ್ರೆ ಇಷ್ಟೊಂದು ಫೀಸ್ ಇರ್ತದೆ. ಸರ್ರೇ ನಮಗೆ ಅರ್ಧ ಅಮೌಂಟು ನನ್ನ ಕೈಯಲ್ಲಿ ಪೇ ಮಾಡಿ ಮಕ್ಕಳಿಗೆ ಯಾರ್ಯಾರು ಕಲ್ತಿದ್ದಾರೆ ಅವ್ರಿಗೆ ಡೆಫಿನೆಟ್ ನನ್ನ ಸ್ಕೂಲ್ ಕಡೆಯಿಂದ ನಾನು ಕೊಡಿಸ್ತೀನಿ ಅಂದ್ಬಿಟ್ಟಿದ್ದೀನಿ ಸರ್. ಇದು ಮಾಡಿ ಆಮೇಲೆ ಈ ವರ್ಷನೂ ಒಬ್ಬೊಬ್ಬರಿಗೆ ಬ್ಲ್ಯಾಕ್ ಬೆಲ್ಟ್ ಕೊಡ್ತಾರೆ. ಈ ವರ್ಷನೂ ಒಬ್ಬರಿಗೆ ಬ್ಲ್ಯಾಕ್ ಬೆಲ್ಟ್ ಕೊಟ್ಟಿದ್ದಾರೆ, ಅತ್ಯುತ್ತಮ ಕಲ್ತಿದ್ದಾನೆ ಅಂಥವ್ರಿಗೆ ಗುಡ್ಸಿ ಬ್ಲ್ಯಾಕ್ ಬೆಲ್ಟು ಒಬ್ಬರಿಗೆ ಸರ್ ಕಡೆಯಿಂದ ಕೊಡ್ತಾರೆ. ಇದು ಸಮ್ಮರಲ್ಲಿ ಏನಾದರೂ ಸ್ಪೆಷಲ್ ವಿಶೇಷ ಕ್ಯಾಂಪ್ ಅಂತೂ ಏನಾದರೂ ಇಟ್ಕೊಂಡಿದ್ದಾರೆ ಸ್ಕೂಲ್ಗಳದ್ದು ಅಂತವು? ಸಮ್ಮರಲ್ಲಿ ನಾವು ಯಾವತ್ತೂ ಕ್ಲಾಸ್ ಅಂತೂ ನಿಲ್ಲಿಸೇ ಇಲ್ಲ. ಬೆಳಗ್ಗೆ ಸಂಜೆ ಕ್ಲಾಸು ಸಮ್ಮರಲ್ಲೂ ನಡೆಸ್ತಾ ಇರ್ತೀವಿ ಸರ್. ಮಕ್ಕಳು ಪ್ರೋತ್ಸಾಹಿಸಿ ಆಸೆ ಪಟ್ಟು ಬರಬೇಕು ಸರ್ ನಮ್ಮ ಹತ್ರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ಸುಮಾರು ಸರ್ ಹೇಳ್ದಂಗೆ 25 ಇಯರ್ಸಿಂದ ನಾನು ಅವರ ಶಾಲೆಯಲ್ಲಿ 25 ವರ್ಷದಿಂದ ನಾನು ಅವ್ರ ಶಾಲೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಕೇಳಿದ್ರು ನನಗೆ ಇಲ್ಲ ಅಂತ ಹೇಳಲ್ಲ. ಮೊನ್ನೆ ಸರ್ಗೂ ಗೊತ್ತು, ಬಟ್ ಹೇಳಲಿಲ್ಲ ಅದನ್ನು. ಇಬ್ಬರಿಗೆ ವರ್ಲ್ಡ್ ರೆಕಾರ್ಡ್ ಆಗಿದೆ ನಮ್ಮ ಕೋಲಾರಲ್ಲಿ, ಸುವರ್ಣ ಸೆಂಟ್ರಲ್ ಸ್ಕೂಲ್. ಆ್ಯಕ್ಚುಲಿ ನನಗೆ ಭಾಳ ಸಪೋರ್ಟ್ ಕೊಟ್ಟಿರೋದ್ರಿಂದನೇ ಈ ಮಕ್ಕಳನ್ನ ನಾನು ಅಲ್ಲಿ ಚೆನ್ನೈಯಲ್ಲಿ 8ನೇ ತಾರೀಕು ನಡೆದಿದ್ದು ಯೂನಿವರ್ಸಿಟಿಯಲ್ಲಿ. ವರ್ಲ್ಡ್ ರೆಕಾರ್ಡ್ ಅವರು ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಆಗಿದ್ದಾರೆ, ಅವರಿಬ್ಬರು ಮಕ್ಕಳು, ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ. ಬಟ್ ನಮಗೆ ಜಾಸ್ತಿ ಸಪೋರ್ಟ್ ಅಂದರೆ ಪುರುಷೋತ್ತಮ್ ಸಾರೇ. ಅವ್ರ ಮನೆಗಳಲ್ಲಿ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಪುರುಷೋತ್ತಮ್ ಸಾರು ನನಗೆ ಭಾಳ, ನಾವು ಯಾವುದಕ್ಕೆ ಒಂದು ಹೇಳಿದ್ರು ಕೂಡ ಮುಲಾಜಿಲ್ಲದೆ ನಮಗೆ ಏನು ಬೇಕೋ ಮಾಡಿ ಅಂತ ಹೇಳ್ತಾರೆ, ಸಹಕರಿಸ್ತಾರೆ ಭಾಳ. ಸರ್ 25 ಇಯರ್ಸಿಂದ ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದೀನಿ, ಭಾಳ ಸಹಕರಿಸ್ತಾರೆ. ಆಮೇಲೆ ಇನ್ನೊಂದು ಸರ್ ವಿಷಯ, ಬೆಲ್ಟು ಆಚೆ ತೆಗೆದುಕೊಂಡ್ರೆ ಸರ್, ಇವಾಗ ಎಲ್ಲ ಮಾಸ್ಟರ್ಗಳಿಗೂ ಗೊತ್ತು, ಆಚೆ ತೆಗೆದುಕೊಂಡ್ರೆ ಇಷ್ಟೊಂದು ಫೀಸ್ ಇರ್ತದೆ. ಸರ್ರೇ ನಮಗೆ ಅರ್ಧ ಅಮೌಂಟು ನನ್ನ ಕೈಯಲ್ಲಿ ಪೇ ಮಾಡಿ ಮಕ್ಕಳಿಗೆ ಯಾರ್ಯಾರು ಕಲ್ತಿದ್ದಾರೆ ಅವ್ರಿಗೆ ಡೆಫಿನೆಟ್ ನನ್ನ ಸ್ಕೂಲ್ ಕಡೆಯಿಂದ ನಾನು ಕೊಡಿಸ್ತೀನಿ ಅಂದ್ಬಿಟ್ಟಿದ್ದೀನಿ ಸರ್. ಇದು ಮಾಡಿ ಆಮೇಲೆ ಈ
ವರ್ಷನೂ ಒಬ್ಬೊಬ್ಬರಿಗೆ ಬ್ಲ್ಯಾಕ್ ಬೆಲ್ಟ್ ಕೊಡ್ತಾರೆ. ಈ ವರ್ಷನೂ ಒಬ್ಬರಿಗೆ ಬ್ಲ್ಯಾಕ್ ಬೆಲ್ಟ್ ಕೊಟ್ಟಿದ್ದಾರೆ. ಅತ್ಯುತ್ತಮ ಕಲ್ತಿದ್ದಾನೆ ಅಂಥವ್ರಿಗೆ ಗುರ್ತಿಸಿ ಬ್ಲ್ಯಾಕ್ ಬೆಲ್ಟು ಒಬ್ಬರಿಗೆ ಸರ್ ಕಡೆಯಿಂದ ಕೊಡ್ತಾರೆ. ಸರಿ. ಇದು ಸಮ್ಮರಲ್ಲಿ ಏನಾದರೂ ಸ್ಪೆಷಲ್ ವಿಶೇಷ ಕ್ಯಾಂಪ್ ಅಂತೂ ಏನಾದರೂ ಇಟ್ಕೊಂಡಿದ್ದಾರೆ ಸ್ಕೂಲ್ಗಳದ್ದು ಅಂತವು? ಸಮ್ಮರಲ್ಲಿ ನಾವು ಯಾವತ್ತೂ ಕ್ಲಾಸ್ ಅಂತೂ ನಿಲ್ಲಿಸೇ ಇಲ್ಲ. ಬೆಳಗ್ಗೆ ಸಂಜೆ ಕ್ಲಾಸು ಸಮ್ಮರಲ್ಲೂ ನಡೆಸ್ತಾ ಇರ್ತೀವಿ ಸರ್. ಮಕ್ಕಳು ಪ್ರೋತ್ಸಾಹಿಸಿ ಆಸೆ ಪಟ್ಟು ಬರಬೇಕು ಸರ್ ನಮ್ಮ ಹತ್ರ. ಸರಿ, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ ಸರ್, ನಾನು ಸುವರ್ಣ ಸೆಂಟರ್ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ 16 ಇಯರ್ಸಿಂದ. ಬಟ್ ನಮ್ಮ ಸ್ಕೂಲಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಜೊತೆಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೊಡ್ತಾ ಇದ್ದಾರೆ. ಅದೇನಕ್ಕಂದರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬೇಕಂದರೆ ಮಕ್ಕಳಿಗೆ ಕರಿಕ್ಯುಲರ್ ವೆರಿ ಇಂಪಾರ್ಟೆಂಟ್ ಸರ್. ಈ ಕರಾಟೆ ಅನ್ನೋದು ಒಂದು ಒಳ್ಳೆಯ ಆ್ಯಕ್ಟಿವಿಟಿ. ಅದರಿಂದ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಡಿಸಿಪ್ಲಿನ್ ಬರುತ್ತೆ, ಮತ್ತು ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ಬರುತ್ತೆ. ಸ್ಪೆಷಲಿ ಫಾರ್ ಗರ್ಲ್ಸ್. ಪ್ರೀವಿಯಸ್ ಎಲ್ಲ ನಾವೆಲ್ಲ ಓದುವಾಗ ಆ ಥರ ಏನೂ ಇರಲಿಲ್ಲ. ಇವಾಗ ಕಂಪಲ್ಸರಿ ಮಾಡಿದ್ದಾರೆ. ಇಟ್ಸ್ ರಿಕ್ವೈರ್ಡ್ ಸರ್. ಮಕ್ಕಳಿಗೆ ಬೇಕೇ ಬೇಕು, ಹೆಣ್ಮಕ್ಳಿಗೆ ಬೇಕು, ಗಂಡು ಮಕ್ಳಿಗೂ ಬೇಕು. ಅವ್ರು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕು. ಸೊ ಅದಕ್ಕೆ ನಮ್ಮ ಸ್ಕೂಲಲ್ಲಿ ಇದು ಕೊಟ್ಟಿರೋದು ಗುಡ್ ಆಪರ್ಚುನಿಟಿ ಅಂತ ಹೇಳ್ತೀನಿ ನಾನು. ಮತ್ತು ಸರ್ ಹಿ ಹ್ಯಾಸ್ ಇನ್ಸ್ಪಿರೇಷನ್. ಎಲ್ಲ ಮಕ್ಕಳಿಗೂ ಇನ್ಸ್ಪಿರೇಷನ್ ನಮ್ಮ ಪುರುಷೋತ್ತಮ್ ಸರ್. ಇನ್ಸ್ಪೈರ್ ಮಾಡಿ ಮಕ್ಕಳಿಗೆ ನೀವು ಮುಂದೆ ಬನ್ನಿ, ಮಾಡಿ, ಆಗುತ್ತೆ, ಹಿಂಗೆ ಮಾಡಿ, ನಿಮಗೆ ಮೆಂಟಲ್ ಎಬಿಲಿಟಿ ಎಲ್ಲ ಬೆಳೆಯುತ್ತೆ. ನೀವು ಇದು ಮಾಡಿದ್ರೆ ಬಾಡಿ ಫಿಟ್ ಆಗಿರುತ್ತೆ. ಬಾಡಿ ಫಿಟ್ ಆಗಿದ್ದರೆ ಮೈಂಡ್ ವರ್ಕ್ ಆಗುತ್ತೆ. ಅದರಿಂದ ನಿಮಗೆ ಚೆನ್ನಾಗಿ ಓದೋಕ್ಕೆ, ಬರೆಯೋಕ್ಕೆ ಎಲ್ಲ ಆಗುತ್ತೆ. ಫಿಸಿಕಲಿ ಆ್ಯಕ್ಟಿವಿಟೀಸ್ ಎಲ್ಲನೂ, ಕರಾಟೆ ಆಗಲಿ, ಎಲ್ಲ ಗೇಮ್ಸ್ ಆಗಲಿ, ಮತ್ತು ತಬ್ಲಾ ಅಂತ ಎಲ್ಲ, ಕೀಬೋರ್ಡ್, ಇದೆಲ್ಲದಕ್ಕೂ ಈ ಆ್ಯಕ್ಟಿವಿಟೀಸ್ಗೆ ಹಿ ಹ್ಯಾಸ್ ಇನ್ಸ್ಪೈರ್ಡ್ ಫಾರ್ ಚಿಲ್ಡ್ರನ್. ಸ್ಪೋರ್ಟಿವ್ ಆಗಿ ಇರ್ತದೆ ಸ್ಪೋರ್ಟಿವ್ ಮಕ್ಕಳು ಫುಲ್ ಸ್ಪೋರ್ಟಿವ್ ಆಗ್ತವೆ. ಬಿಕಾಸ್ ಬ್ಯಾಕ್ ಬೋನ್ ಈಸ್ ಅ ಬ್ಯಾಕ್ ಬೋನ್. ಆ ಮಕ್ಕಳಿಗೆ ಆ ಥರ ಇದು ಮಾಡ್ತಾರೆ, ಇನ್ಸ್ಪೈರ್ ಮಾಡ್ತಾರೆ. ಬನ್ನಿ, ಮುಂದೆ ಬನ್ನಿ, ಮಾಡಿ, ನಿಮ್ಮ ಕೈಯಲ್ಲಿ ಆಗುತ್ತೆ ಆ ಥರ. ಸೊ ಆ ಥರ ಮಾಡಿದಾಗ ಮಕ್ಕಳಿಗೆ ತುಂಬ ಇನ್ಸ್ಪಿರೇಷನ್ ಬರುತ್ತೆ. ಸೊ ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾನು ಬಂದಾಗ ನೋಡ್ತಾ ಇದ್ದೀನಿ ತುಂಬ ಬ್ಯಾಚಸ್ಸು ಎಷ್ಟೋ ಬೆಲ್ಟ್ಸ್ ತೊಗೊಂಡಿದ್ದಾರೆ. ಮತ್ತು ಇದು ಫ್ಯೂಚರು ಅವ್ರಿಗೆ ತುಂಬ ಚೆನ್ನಾಗಿದೆ ಸರ್. ಇನ್ಸ್ಪೈರ್ ಮಾಡ್ತಾರೆ ಸರ್. ಮತ್ತು ಫ್ಯೂಚರ್ ಅವ್ರಿಗೆ ಇದರಲ್ಲಿದೆ. ಮತ್ತು ಮಾಡಿಕೊಂಡ್ರೆ ಅವ್ರಿಗೆ ಜಾಬ್ ಜೊತೆಗೆ ಇದು ಮಾಡ್ಕೋಬೋದು. ಮತ್ತು ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ಬೇಗ ಚೆನ್ನಾಗಿರುತ್ತೆ. ಗರ್ಲ್ಸ್ಗೆ ಸ್ಪೆಷಲಿ ತುಂಬ ಹೆಲ್ಪ್ಫುಲ್ ಇದೆ. ಅದಕ್ಕೆ ನಾನು ಪುರುಷೋತ್ತಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಮಕ್ಕಳಿಗೆ ಅವ್ರ ಕಡೆಯಿಂದ ಪೇ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ, ಪೇರೆಂಟ್ಸ್ಗೆ ಇನ್ಸ್ಪೈರ್ ಮಾಡಿ, ಮಕ್ಕಳು ಕಳಿಸಿ, ಅವ್ರು ಕಲೀಲಿ, ಇದು ಮಾಡಿ ಅಂತ ಪೇರೆಂಟ್ಸ್ಗೂ ಇದು ಮಾಡಿ, ಇನ್ವಾಲ್ವ್ ಮಾಡಿ ಅದರಲ್ಲಿ. ಮತ್ತು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಮಕ್ಕಳಿಗೆ. ಥ್ಯಾಂಕ್ಫುಲ್ ಫಾರ್ ಪುರುಷೋತ್ತಮ್ ಸರ್ ಆ್ಯಂಡ್ ಶ್ರೀನಿವಾಸ್ ಸರ್, ಗೈಡೆಡ್ ಫಾರ್ ಎವ್ರಿ ಒನ್. ಫಾರ್ ಹಿಮ್ ಆಲ್ಸೋ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಸರೇನಮ್ಮ? ಯು ಆರ್ ಫ್ರಮ್? I'm Barsha. I'm from 7th standard of Suvarna Central School. ನಿಮಗೆ ಈಗ ಬ್ಲ್ಯಾಕ್ ಬೆಲ್ಟ್ ತಗೊಂಡಿದ್ದೀರಲ್ಲ, ಯಾವ ರೀತಿ ನಿಮಗೆ ಅನಿಸ್ತದೆ? ಅಂದರೆ ಹೆಲ್ಪ್ ಆಗ್ತದೆ ಮುಂದೆ, ಆಮೇಲೆ ನಿಮಗೆ ಹೆಂಗಿದೆ, ಖುಷಿ ಆಗ್ತಾ ಇದೆಯಾ? ಇದ್ರ ಅಡ್ವಾಂಟೇಜ್ ಏನಿದೆ ಅದರಲ್ಲಿ ಅನ್ಸುತ್ತೆ? Karate is a self-discipline for me, and I'm proud of my belt and my ability to do the karate. And I got black belt when I got black belt in back of before 6 months I got it. I am very thankful for our Purushottam sir and our karate sir Srinivas, and I would really like to continue this in the next year also. And of course I would really request for everyone to join our school. And especially there are so many sport activities in our school, and there are so many curricular activities, as our Shabana ma'am said about it. Your parents are encouraging them? Yes, our parents are encouraging me so much, as well as our karate sir, and they are very inspired. They are making me inspired, and they are just giving me the courage to express my feelings and about karate. And that's it. Thank you. Thank you. You are participating in any championship for karate sport? Yes, I have participated in state level and national level. Where? I think in Bangalore. Bangalore. Yes. What type of belt you are taken? I have took black belt first dan. In that championship? I took black belt first dan, sir. And in National Shotokan Karate Academy. Yeah. And it's known as World WKF, World Karate Federation. That championship you will get the belt? Yes, sir. National Shotokan Karate Championship. Where it is? In Bangalore. It is in Bangalore. Yes, sir. Okay. Thank you. Yes.